ಅನ್ನ ತಿಂದ ಐಕಳೆ ಬದುಕ್ತಿಲ್ಲ, ಇನ್ನಿಸ ತಿಂದ ಐಕಳು ಬದುಕ್ತಾವ? ಕದ್ದು ಬದುಕೋದು ಕ್ಷಣದ ಮಟ್ಟಿಗೆ, ದುಡಿದು ಬದುಕೋದು ಕೊನೆವರೆಗೆ. ಆ ಮಾದೇಶ್ವರನ್ನೇ ಬೇಡ್ಕೊಂಡು ಬದುಕ್ತಿರುವಾಗ ನಾವು ಒಡೆದು ಬದುಕಬಾರ್ದು ಕೂಸೆ. ಗ್ಲಾಸ್ ಹೌಸ್ ಅಂತ ಇದೆ, ನಾನು ಈಗ ತೋರಿಸ್ತೀನಿ. ಗ್ಲಾಸ್ ಹೌಸ್ ಹೇಳ್ಬಿಟ್ಟು ಬದೈತೆ ನೋಡಿ ಅಂತ. ಹಾಂ ಸರಿ, ಇಲ್ಲಿ ಗ್ಲಾಸ್ ಹೌಸ್ ಅಂತ ಇದೆ. ಎಷ್ಟು ಇದಕ್ಕೆ ಹೇಳಿ, ಅಲ್ಲೇ ಹೇಳ್ತೀನಿ, ತೋರಿಸಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಶ್ರೀ ಲೋಕ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋ ಪ್ಲೇಸ್ ನೀವು ಯಾವುದು ಅಂತ ಕೇಳೋದಾದ್ರೆ ಯಾವುದು ಅಂತ ಹೇಳ್ಬೇಕಾ? ನೋಡಿದ್ರಲ್ಲ ಫ್ರೆಂಡ್ಸ್ ನೀವೇ, ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ನಾವು ಬಂದಿರೋದು ಮಹದೇಶ್ವರ ಬೆಟ್ಟಕ್ಕೆ ಫೈನಲಿ ಬಂದಿದ್ದೀವಿ. ಮಹದೇಶ್ವರ ಬೆಟ್ಟಕ್ಕೆ ಏನೇನು ಎಷ್ಟು ಖರ್ಚಾಯಿತು, ಆಮೇಲೆ ಎಷ್ಟು ರೂಪಾಯಿಯಿಂದ ಮೈಸೂರಿಂದ ಮಹದೇಶ್ವರ ಬೆಟ್ಟಕ್ಕೆ ಬರ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಒಂದು ಪರ್ಸನ್ಗೆ ಮೈಸೂರಿಂದ ಮಹದೇಶ್ವರನ ಬೆಟ್ಟಕ್ಕೆ ಬರೋಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಅಂತಂದರೆ 180 ರೂಪಾಯಿ. ಅಂದರೆ ಬಸ್ಸಲ್ಲಿ ಬರ್ತೀನಿ ಅಂದರೆ ಇದು ಏನೋ ಗೌರ್ಮೆಂಟ್ ಬಸ್ಸಲ್ಲಿ, ಪ್ರೈವೇಟಲ್ಲ, ಗೌರ್ಮೆಂಟ್ ಬಸ್ಸಲ್ಲಿ 180 ರೂಪಾಯಿ ದುಡ್ಡು ಆಗುತ್ತೆ ಒಬ್ಬರಿಗೆ. 180 ರೂಪಾಯಿ ಹಂಗೆ ತಿರುಗಿದ್ರೆ ನಾನು ಕಾಣಲ್ಲ, ಗೊತ್ತಾ? ಕಾಣಿಸ್ತೈತಲ್ಲಿ ಏನಕ್ಕೆ ನಾನು ಮತ್ತೆ ಅಲ್ಲಿಂದ ನಡ್ಕೊ ಬಂದೆ ಅಂತ, ಅದಕ್ಕೆ ನೀವು ನೋಡಿದ್ರಲ್ಲ ಪ್ರತಿಮೆ ಮಹದೇಶ್ವರ ದೇವ್ರದ್ದು. ಅದು ಈಗ ರೀಸೆಂಟಾಗಿ ಅಂದರೆ 2023 ಅದನ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. 2022 ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. 2003 ಅದನ್ನ ಒಂದು ರೇಂಜಿಗೆ ಮುಗಿಸಿದ್ದಾರೆ. ಈಗ 2004 ಅಷ್ಟರಲ್ಲಿ ಫುಲ್ ಪ್ರತಿಮೆ ಮಾಡಿ ಪೂಜೆ ಎಲ್ಲ ಮಾಡಿ ಇನಾಗ್ರೇಷನ್, ಅಂದರೆ 2023 ಇನಾಗ್ರೇಷನ್ ಮಾಡಿದ್ರು. ಈಗ 2004 ಅಷ್ಟರಲ್ಲಿ ಅದರಲ್ಲಿ ಅದನ್ನ ಏನಂತಾರೆ ಫುಲ್ ಚೆನ್ನಾಗಿ ಮಾಡಿದ್ದಾರೆ. ಅದರೊಂದು ಫೋಟೋ ಹಾಕ್ತೀನಿ ನೋಡಿ. ನಾವು ಬೆಳಗ್ಗೆ ಎಷ್ಟು 7 ಗಂಟೆ ಬಸ್ಸಿಗೆ ಬಂದಿದ್ದು, ಈಗ ಸದ್ಯಕ್ಕೆ 10 ಗಂಟೆಗೆ ಬಂದಿದ್ದೀವಿ ಆಲ್ರೆಡಿ. ಒಂದು ಹೊನ್ನೂರು ಅಂತ ಸ್ಟಾಪ್ ಬರುತ್ತೆ, ಅಲ್ಲೊಂದು ಎಷ್ಟು ನಿಮಿಷ, ಒಂದು ಅರ್ಧ ಗಂಟೆ ಬ್ರೇಕ್ ಕೊಡ್ತಾರೆ ಅಷ್ಟೇ. ಅದಾದ್ಮೇಲೆ ಡೈರೆಕ್ಟ್ ಮಹದೇಶ್ವರ ಬೆಟ್ಟ ಕರ್ಕೊಂಡ್ಬಂದು ಬಿಡ್ತಾರೆ ಅಂತ ಹೇಳ್ತಾ ಈಗ ಮುಂದೆ ಇನ್ನು ಮೂವ್ ಆಗೋಣ ಬನ್ನಿ. ಈಗ ಸದ್ಯಕ್ಕೆ ಬಸ್ ಸ್ಟ್ಯಾಂಡ್ ಏನೋ ತೋರಿಸೋದೇನು ಅವಶ್ಯಕತೆ ಇಲ್ಲ, ಸೊ ಹೋಗೋದ ಬನ್ನಿ ಅಂದ್ರು. ಕ್ಯಾಮ್ರಾ ಮೇಲೆ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ಸರಿಯಾಗಿ ಮಾಡ್ತಾ ಇಲ್ಲ. ಈಗ ಹೊರಡೋಣ ಫ್ರೆಂಡ್ಸ್. ಈಗ ನಾವು ನೋಡಿದ ಹಾಗೆ ಬಸ್ಸಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದೆ, ಏನು ಅಂತಂದ್ರೆ ಎಲ್ಲರೂ ಬಸ್ಸಲ್ಲಿ ಆ ತಿಂಡಿ ಅದು ಇದು ಅಂತೆಲ್ಲ ತಿಂತಾ ಇದ್ರು. ತಿಂದು ಅದನ್ನ ಪ್ಲಾಸ್ಟಿಕ್ ಎಲ್ಲಿ ಬಿಸಾಕ್ತಾ ಇದ್ರು ಅಂತಂದ್ರೆ ಅಲ್ಲೆಲ್ಲ, ಅಂದ್ರೆ ಬಸ್ ಮೂವ್ ಆಯ್ತಿದಂಗೆ ಕಿಟಕಿಲಿ ಎಸ್ಬಿಡ್ತಾರೆ, ಕೆಲವರು ಅಲ್ಲೇ ಕಾಲ ಹತ್ರ ಹಾಕ್ತಾರೆ. ಏನಂತಂದ್ರೆ ನಾವು ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡ್ಬೇಕು. ನಿಮಗೆ ಗೊತ್ತು ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಮಾಡಿದ್ದಾರೆ, ಬಟ್ ಅಂದ್ರೂ ಅವಾಯ್ಡ್ ಮಾಡ್ತಿದೀವಿ, ಬಟ್ ಅದು ಆಗ್ತಾ ಇಲ್ಲ. ನನ್ನ ಸಜೆಷನ್ ಏನಂದ್ರೆ, ಅಂದ್ರೆ ಈ ವಿಡಿಯೋ ಯಾರು ನೋಡ್ತೀರಾ ದಯವಿಟ್ಟು ಪ್ಲಾಸ್ಟಿಕ್ನ ಆದಷ್ಟು ನೀವು ಬಿಸ್ಕೆಟ್ ಆಗಿರ್ಬೋದು, ಮತ್ತೊಂದು ಏನೇ ಇರಲಿ ಪ್ಲಾಸ್ಟಿಕ್ ನೀವು ತಿನ್ನೋದನ್ನ ನಿಮ್ಮದೇ ಒಂದು ಪ್ಯಾಕ್ ಪೌಚಲ್ಲಿ ಇಟ್ಕೊಳ್ಳಿ. ಪ್ಯಾಕ್ ಪೌಚಲ್ಲಿ ಇಟ್ಕೊಂಡು ಆಮೇಲೆ ನೀವು ಇಳಿದಾದ್ಮೇಲೆ ಡಸ್ಟ್ಬಿನ್ಗೆ ಹಾಕಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ದೇವಸ್ಥಾನ ಹತ್ರ ಹೋಗೋದ ಬನ್ನಿ, ನಾನು ಸಿಗ್ತೀನಿ. ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸಿ ಊಟನೂ ಮಾಡಿ ಬಂದು. ಯಾಕಂದರೆ ನಿಮಗೆ ಗೊತ್ತು, ನಾನು ದೇವಸ್ಥಾನದ ಒಳಗಡೆ ಯಾವ ವೀಡಿಯೋನೂ ಮಾಡಲ್ಲ. ಯಾಕಂದರೆ ದೇವಸ್ಥಾನದ ಒಳಗಡೆ ವಿಡಿಯೋ ಫೋಟೋಗ್ರಫಿ ಹ್ಯಾವ್ ಬೀನ್ ಪ್ರೊಹಿಬಿಟೆಡ್, ಅಂದರೆ ವಿಡಿಯೋ ಮತ್ತು ಫೋಟೋಗ್ರಫಿ ನಿಷೇಧಿಸಲಾಗಿದೆ. ಸೊ ಅದರಿಂದ ನಾನು ಬರೀ ಈಚೆ ಕಡೆ ಮಾತ್ರ ವಿಡಿಯೋ ಮಾಡೋದು. ಎಲ್ಲರೂ ಅನ್ಕೋತಾರೆ, ಎಷ್ಟೋ ಜನ ಗೊತ್ತಿಲ್ಲ, ಮಲೆ ಮಹದೇಶ್ವರನ ಬೆಟ್ಟ ಅಂತಂದರೆ ಬೆಟ್ಟದ ಮೇಲಿದೆ ಅಂತ ಕೆಲವರು ಊಹೆ ಮಾಡಿದ್ದು ಅನ್ಕೋತಾರೆ. ಇದು ಬೆಟ್ಟದ ಮೇಲಿಲ್ಲ ದೇವಸ್ಥಾನ, ಸುತ್ತ ಬೆಟ್ಟ ಇದೆ, ಮಧ್ಯದಲ್ಲಿ ದೇವಸ್ಥಾನ ಇದೆ. ಅಂದರೆ ಈ ದೇವಸ್ಥಾನ ಅಂದರೆ ಮಹದೇಶ್ವರನ ಬೆಟ್ಟ 77 ಮಲೆ, ಅಂದರೆ ಮಧ್ಯದಲ್ಲಿ ದೇವಸ್ಥಾನ ಇರೋದ್ರಿಂದ ಸುತ್ತ 77 ಬೆಟ್ಟ ಇದೆ ಅಂತ ಹೇಳ್ತಾರೆ. 600 ವರ್ಷದ ಹಳೆ ದೇವಸ್ಥಾನ ಇದು. 600 ವರ್ಷದ ಹಳೆ ದೇವಸ್ಥಾನ ಅಂದರೆ ಇಷ್ಟು ಆಯಿತು. ಐತಿಹಾಸಿಕ ದೇವಸ್ಥಾನ ಇಂಥದ್ನೆಲ್ಲ ನಾವು ಸೇವ್ ಮಾಡ್ತಾ ಬಂದರೆ ಮುಂದೆ ಒಳ್ಳೆ ಒಂದು ವ್ಯಾಲ್ಯೂ ಇರುತ್ತೆ. ಅಂದರೆ ಆಮೇಲೆ ದೇವಸ್ಥಾನಗಳನ್ನ ಕಾಪಾಡ್ಕೊಂಡು ಬರಬೇಕು, ಯಾರು ಹಾಳು ಮಾಡಬಾರ್ದು. 2015-16 ಆ ಪೀರಿಯಡಲ್ಲಿ ಏನಂತಂದರೆ ಅಷ್ಟು ಇಂಪ್ರೂವೈಸೇಷನ್ ಆಗಿರಲಿಲ್ಲ ಈ ದೇವಸ್ಥಾನ. ಅದಾಗಿದ್ದ ನಂತರ ಹೆವಿ ಇಂಪ್ರೂವ್ ಮಾಡಿದ್ದಾರೆ. ಅಂದರೆ ತುಂಬ ಏನಂತಾರೆ ಹೈಜೀನ್ ಮೇಂಟೈನ್ ಮಾಡ್ತಾ ಇದ್ದಾರೆ, ಆಮೇಲೆ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. 180 ರೂಪಾಯಿ ಮೈಸೂರಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಗಾಡೀಲಿ ಬರ್ತೀನಿ ಅಂದರೆ 150 ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ಗಾಡೀಲಿ ಬರೋದಕ್ಕಿಂತ ನನ್ನ ಪ್ರಕಾರ ಬಸ್ ಬೆಟ್ರು. ಯಾಕಂದರೆ 180 ರೂಪಾಯಿ ಕೆಲಸ ಮುಗಿದಿದೆ. ನೀವು ಪೆಟ್ರೋಲ್ ಹಾಕಿಸ್ಕೊಬತ್ತೀನಿ ಅಂದರೆ ಹಬ್ಬ ಅಂದರೂ 100 ರೂಪಾಯಿ ಬೇಕೇ ಬೇಕು. ದೀಪಾವಳಿ ಟೈಮಲ್ಲಿ ಹೆವಿ ಗ್ರ್ಯಾಂಡ್ ಹಬ್ಬ ಮಾಡ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ತೇರೆಲ್ಲ ಎಳಿತಾರೆ, ಚಿನ್ನದ ತೇರೆಲ್ಲ ಎಳಿತಾರೆ ಇಲ್ಲಿ ಈ ಮಹದೇಶ್ವರ ಬೆಟ್ಟದಲ್ಲಿ. ಆ್ಯಕ್ಚುಲಿ ಇಲ್ಲಿ ಚಿಕ್ಕ ತೇರು 4 ಏನೋ ಇದೆ, ಇನ್ನೊಂದು ದೊಡ್ಡ ತೇರು
ಚಿನ್ನದ ತೇರು ದೊಡ್ಡದು ಒಳಗಡೆ ಇದೆ. ಅದು ಬರೀ ಏನೋ ದೀಪಾವಳಿ ಟೈಮಲ್ಲಿ ಮಾತ್ರ ಆ ತೇರ್ನ ಇವರು ಎಳೆಯೋದು. ದೇವಸ್ಥಾನಕ್ಕೆ ಬತ್ತಿದಂಗೆ ನೀವು ನಂದಿ ಇದೆ, ಫಸ್ಟ್ ನಂದಿ ಹತ್ರ ಹೋಗಿ ಆಮೇಲೆ ದೇವ್ರ ದರ್ಶನ ಮಾಡಿ ಹೋಗ್ಬೇಕು. ಅದಾದ್ಮೇಲೆ ನೀವು ಊಟಕ್ಕೆ ಇಲ್ಲೇ ದೇವಸ್ಥಾನ ಪಕ್ಕದಲ್ಲಿ ಅಂದರೆ ಇದ್ರ ದೇವಸ್ಥಾನ ಅಂದರೆ ಅಲ್ಲೇ ಇರೋದು ಊಟ ಮಾಡೋದು. ಮಾದೇಶ್ವರನ ಬೆಟ್ಟದಲ್ಲಿ ಉಳ್ಕೊಳ್ಳೋಕ್ಕೆ ಫೆಸಿಲಿಟೀಸ್ಗಳಿದೆ. ಇಲ್ಲೂ ರೂಮು ಮತ್ತು ಲಾಡ್ಜ್ ಆ ಥರ ಇದೆ. ಇಲ್ಲೂ ಅಂದರೆ ನೀವು ಬೆಟ್ಟದಿಂದ ಕೆಳಗಡೆ ನದಿಗೆ ಹೋಗ್ತಿರಲ್ಲ ಅಲ್ಲಿದೆ. ಆಮೇಲೆ ಇಲ್ಲೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ರೂಮ್ಗಳು ಸಹ ಇದೆ. ಆಮೇಲೆ ಒಂದು ಚಾವಡಿ ಥರನೂ ಇದೆ, ಅಂದರೆ ದೀಪಾವಳಿ ಟೈಮಲ್ಲಿ ರೂಮ್ಗಳು ಸಿಗಲ್ಲ, ಸೊ ಅಲ್ಲಿ ನೀವು ಆರಾಮಾಗಿ ಮಲಿಕೋಬೋದು. ಚಾವಡಿ ಕೆಳಗಡೆ ಫುಲ್ ದೊಡ್ಡದಾಗಿದೆ. ಹಾಲು ಇಲ್ಲಿ ಊಟ ಕೊಡ್ತಾರೆ ನನಗೆ ಗೊತ್ತಿರಲ್ಲ, ಅದಕ್ಕೆ ಹೇಳಿದೆ. ಯಾಕಂದರೆ ಊಟನೂ ಪ್ರಸಾದವಾಗಿ ಇಲ್ಲಿ ಕೊಡ್ತಾರೆ. ದೇವಸ್ಥಾನ ಪಕ್ಕದಲ್ಲೇ ಲಾಡು ಸೆಂಟರ್ ಇದೆ ಲಡ್ಡು ಸೆಂಟರು, ಅಂದರೆ ದೇವಸ್ಥಾನ ಪಕ್ಕದಲ್ಲೇ ಇದೆ ಲಡ್ಡು ಸೆಂಟರ್. ನೋಡಿ ಇದೆ ದೇವಸ್ಥಾನ. ಈ ದೇವಸ್ಥಾನ ಪಕ್ಕದಲ್ಲೇ ಲಡ್ಡು ಸೆಂಟರ್ ಇದೆ. ಜನ ಗೊತ್ತಿಲ್ಲ ಇಲ್ಲಿ ಏನಂತಂದರೆ ಗ್ಲಾಸ್ ಹೌಸ್ ಅಂತ ಇದೆ. ನಾನು ಈಗ ತೋರಿಸ್ತೀನಿ ಗ್ಲಾಸ್ ಹೌಸ್. ಫ್ರೆಂಡ್ಸ್ ನೋಡಿ ಇದೆ ಗ್ಲಾಸ್ ಹೌಸ್ ಪಕ್ಕದಲ್ಲೇ ನಾನು ಹೇಳಿದ್ನಲ್ಲ ಶೆಡ್ಡು, ಅಂದರೆ ದೀಪಾವಳಿ ಟೈಮಲ್ಲೆಲ್ಲ ಜನ ಜಾಸ್ತಿ ಆದರೆ ಮಲಿಕೊಳ್ಳೋಕ್ಕೆ ಅಂತ ರಂಗಮಂದಿರ, ಶ್ರೀ ಮಲೆಮಹದೇಶ್ವರ ಸ್ವಾಮಿ ರಂಗಮಂದಿರ ಇದೆ. ಅದು ಇದೆಲ್ಲ ದೇವಸ್ಥಾನ ಪಕ್ಕದಲ್ಲೇ ಇದೆ. ಇದು ದೇವಸ್ಥಾನ, ಅಲ್ಲಿ ದೇವಸ್ಥಾನ ಇದೆ. ಇಲ್ಲೇ ಏನು ಶ್ರೀ ಮಲೆಮಹದೇಶ್ವರ ರಂಗಮಂದಿರ ಅಂದರೆ ಚಾವಡಿ ಥರ ಮಾಡಿ ಜನ ಉಳ್ಕೊಳ್ಳೋಕೆ ಅಂತ ಇಲ್ಲಿ ಮಾಡಿದರೆ, ದೇವಸ್ಥಾನ ಇಲ್ಲೇ ಇದೆ. ದೇವಸ್ಥಾನದಿಂದ ಪಕ್ಕದಲ್ಲೇ ಪಕ್ಕ ಅಂತಂದರೆ ಒಂದು ಸ್ವಲ್ಪ ಎದುರುಗಡೆನೇ ಇರೋದೇ ಗ್ಲಾಸ್ ಹೌಸ್. ನಾನು ಹೇಳಿದ್ನಲ್ಲ, ಈ ಗ್ಲಾಸ್ ಹೌಸ್ಗೆ ಎಂಟ್ರಿ ಫೀ ಇದೆ ಎಷ್ಟು ಅಂದರೆ ಕೇವಲ 2 ರೂಪಾಯಿ. ಈ 2 ರೂಪಾಯಿ ಕೊಟ್ಟು ಒಳಗೆ ಹೋಗುವಂಥ ಗ್ಲಾಸ್ ಹೌಸ್ ಹೆಂಗಿದೆ, ಯಾವ ಥರ ಇದೆ, ಯಾವ್ದ್ರಲ್ಲಿ ಮಾಡಿದ್ದಾರೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋದ ಬನ್ನಿ ಹೇಳ್ತಾ ಈ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.